ಎಲ್ರಿಗೂ ನಮಸ್ತೆ. ನಾಗರ ಪಂಚಮಿ ಬರ್ತಾ ಇದೆ. ಸೊ ನಾಗಪ್ಪನ ಯಾವ ಥರ ಈಸಿಯಾಗಿ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ. ಏನಿಲ್ಲ, ಒಂದು ಚೌಕ ಬಾಕ್ಸನ್ನು ಹಾಕ್ಕೊಳ್ಳಿ, ಎಲ್ರಿಗೂ ಕೂಡ ಬರುತ್ತೆ. ಆ್ಯಂಡ್ ಅದರಲ್ಲಿ 4 ಚೌಕ ಬಾಕ್ಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಆ 4 ಸ್ಕ್ವೇರ್ ಅಂದರೆ ಚೌಕಗಳಲ್ಲಿ ಎರಡೆರಡು ಲೈನ್ ಹಾಗೆ ಎಲ್ಲ ಕಡೆ ಅಂದರೆ 4 ಮೂಲೆಗಳಲ್ಲಿ ಮಿಡಲ್ ನೀವು ಡ್ರಾ ಮಾಡ್ಕೋಬೇಕು. ನಾನು ನೋಡ್ತಾ ಇದ್ರೆ ನಾನು ಹೇಗೆ ಡ್ರಾ ಮಾಡ್ತಾ ಇದ್ದೀನಿ ಅಂತ. ಇಷ್ಟೇ. ಇದಾದಮೇಲೆ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಸೇರಿಸ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ರಾಮ ಲಕ್ಷ್ಮಣ ಅಂತ ಅಂದ್ಕೊಳ್ಳೋಣ. ಒಂದು ಗೆರೆ ರಾಮ, ಒಂದು ಗೆರೆ ಲಕ್ಷ್ಮಣ. ಈ ಥರ ರಾಮ ಲಕ್ಷ್ಮಣ ಯಾವಾಗಲೂ ಜೊತೆಯಾಗಿಯೇ ಸಾಕ್ತಾರೆ ಅಲ್ವಾ. ಇವೆರಡೂ ಲೈನು ಕೂಡ ಏನಪ್ಪ ಅಂತಂದರೆ ರಾಮ ಎಲ್ಲೋಗ್ತಾನೆ, ಲಕ್ಷ್ಮಣನೂ ಅಲ್ಲೇ ಇರ್ತಾನೆ. ಸೊ ಈ ಥರ ರಾಮ ಲಕ್ಷ್ಮಣ ಅಂತ ಹೇಳ್ತಾ ಎರಡು ಲೈನನ್ನು ಜಾಯಿನ್ ಮಾಡ್ತಾ ಬಂದ್ವಿ. ಇನ್ನೇನು ಸ್ವಲ್ಪದರಲ್ಲೇ ರಾಮ ಲಕ್ಷ್ಮಣರ ಒಂದು ವನವಾಸ ಮುಗಿಸಿ ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ಸೀತೆನೂ ಇರ್ತಾರೆ, ಬಟ್ 3 ಲೈನ್ಸ್ ಬರಲ್ಲ. ಇಷ್ಟೇ. ಸೊ ಈ ಕಡೆ ನಾನು ಫೇಸ್ ಮಾಡ್ತಾ ಇದ್ದೀನಿ, ಅಂದರೆ ನಾಗಪ್ಪನ ಮುಖ, ಆ್ಯಂಡ್ ಈ ಕಡೆ ನಾಗಪ್ಪನ ಬಾಲ. ಇಷ್ಟೇ.